ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಾಸ್ತವ ಚಾನಲ್ಗೆ ಸ್ವಾಗತ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಆರೋವಿಲ್ಲೆ ಅಂದರೆ ಮಾತೃ ಮಂದಿರ್ ಎಂಬ ಈ ಗ್ಲೋಬ್, ಅದರಲ್ಲಿ ಏನಿದೆ, ಅದರ ಸ್ಪೆಷಾಲಿಟಿ ಏನು, ಅದರೊಳಗಡೆ ಹೋಗ್ಬೋದಾ, ಹೋಗೋಕ್ಕೆ ಎಷ್ಟು ಚಾರ್ಜ್ ಕೊಡಬೇಕು ಎಲ್ಲದನ್ನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತೀನಿ. ಸೊ ಈ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ, ಡೀಟೇಲ್ಡ್ ಇನ್ಫಾರ್ಮೇಷನ್ ನೋಡೋಣ ಬನ್ನಿ. ಮೊದಲನೇದಾಗಿ ಮಾತೃ ಮಂದಿರ ಅಂತ ಏನಂತಂದರೆ, ಶ್ರೀ ಅರಬಿಂದೋ ಅವರು ಅವ್ರ ತಾಯಿಗೋಸ್ಕರ ಒಂದು ಮೆಡಿಟೇಷನ್ ಮತ್ತು ಸ್ಪಿರಿಚುವಲ್ ಯೋಗ ಸೆಂಟರ್ ಅಂತ ಒಂದು ಗ್ಲೋಬ್ ಮಾಡ್ತಾರೆ, ಅದೇ ಮಾತೃ ಮಂದಿರ್. ಸೊ ಈ ಮಾತೃ ಮಂದಿರ್ ಸ್ಥಾಪನೆ ಆಗಿದ್ದು 1968ರಲ್ಲಿ ಶ್ರೀ ಅರಬಿಂದೋ ಅವರಿಂದ. ಬಟ್ ಇದು ನೀವೇನು ಗ್ಲೋಬ್ ಕಾಣಿಸ್ತಾ ಇದೆಯೋ, ಆ ಗ್ಲೋಬ್ ಎಂಟೈರ್ ಕನ್ಸ್ಟ್ರಕ್ಷನ್ ಗೋಲ್ಡನ್ ಗ್ಲೋಬ್, ಒನ್ ಆಫ್ ದ ಟೂರಿಸ್ಟ್ ಪ್ಲೇಸಸ್ ಅಂತಲೇ ಹೇಳ್ಬೋದು ಇಂಡಿಯಾದಲ್ಲಿ. ಆ ಗ್ಲೋಬ್ ನೀವು ಕನ್ಸ್ಟ್ರಕ್ಷನ್ ಮಾಡೋ ಅಷ್ಟೊತ್ತಿಗೆ 2008 ಆಯಿತು. ಅಂದರೆ ಎಕ್ಸಾಕ್ಟ್ಲಿ 40 ಇಯರ್ಸ್ ಆಫ್ ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿ ಅದು ಟೈಮ್ ತಗೊಂಡು ಅದು ಸ್ಥಾಪನೆ ಆಗಿರುವಂಥದ್ದು. ಅದು ಓಪನ್ ಆಗಿರೋದು ಫೆಬ್ರವರಿ 2008ಅಲ್ಲಿ. ಸೊ ಇದೇ ವಿಸಿಟರ್ ಸೆಂಟರ್ಸ್ನ ವೇ ಆಗಿರುವಂಥದ್ದು. ಪಾರ್ಕಿಂಗ್ ಚಾರ್ಜ್ ಇರುತ್ತೆ, ₹100 ಬೈಕ್ಗೆ ₹50 ಪೇ ಮಾಡಬೇಕು. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9:30 to 4:30 ಇರುತ್ತೆ, ವೀಕ್ಡೇಸ್ ಅಲ್ಲಿ ಆಗಿರುತ್ತೆ. ಸ್ಯಾಟರ್ಡೆ ಕೂಡ 4:30 ಇರುತ್ತೆ, ಬಟ್ ಸಂಡೇ ಮಾತ್ರ 1 o'clock ಕ್ಲೋಸ್ ಆಗುವಂಥದ್ದು. ಲಾಸ್ಟ್ ನೀವು ಪಾರ್ಕಿಂಗ್ ಮಾಡಿದಾದ್ಮೇಲೆ ನೀವು ಓನ್ಲಿ ವೇ ಟು ರೀಚ್ ಮಾತೃ ಮಂದಿರ್ ಈಸ್ ಬೈ ವಾಕ್. ಅಂದರೆ ನೀವು ಕಾಲ್ನಡಿಗೆಯಲ್ಲೇ ಹೋಗಬೇಕು, 1-1.5 ಕಿಲೋಮೀಟರ್ ಅಷ್ಟು ಕಾಲ್ನಡಿಗೆಯಲ್ಲೇ ಹೋಗಬೇಕು. ಸೊ ಮಧ್ಯೆ ನಿಮ್ಗೆ ಈ ಥರ ಶಾಪ್ ಸಿಗುತ್ತೆ, ಫ್ರೂಟ್ಸು, ಎಳ್ನೀರು ಮತ್ತು ಬೇರೆ ಜ್ಯೂಸು ತಿನ್ನುವಂಥದ್ದೆಲ್ಲ ಸಿಗುತ್ತೆ. ಸೊ ನೀವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನೀವು ನೋಡ್ಬೋದು ಸೈನ್ ಬೋರ್ಡ್ಸ್ ಹಾಕಿರುವಂಥದ್ದು 50 ಇಯರ್ಸ್ ಆಫ್ ಆರೋವಿಲ್ಲೆ ಅಂತ. ಆಮೇಲೆ 1968ಅಲ್ಲಿ ನಾನು ಏನು ಹೇಳಿದ್ನ, ಸ್ಥಾಪನೆ ಆಗಿರುವಂಥ ವರ್ಷ 1968. ಆಮೇಲೆ ಎಲ್ಲ ಡೀಟೇಲ್ಸ್ ಕೂಡ ಈ ಬೋರ್ಡಲ್ಲಿ ಕೊಟ್ಟಿರುವಂಥದ್ದು, ಅರ್ಲಿ 20th century ಅಂತ. ನೀವು ಹಂಗೆ ಅಲ್ಲಿ ಹೋಗ್ತಾ ನೀವು ಪ್ರತಿಯೊಂದು ಬೋರ್ಡ್ನ ಓದ್ಕೊಂಡು ಹೋದರೆ ಅದು ಯಾವ ರೀತಿ ಸ್ಥಾಪನೆ ಆಯಿತು, ಅದಕ್ಕೆ ಮುಂಚೆ ಅದರಿಂದ ಯಾರ್ಯಾರಿದ್ದಾರೆ, ಅದರ ಪರಿಶ್ರಮ ಏನು ಅಂತೆಲ್ಲ ನೀವಿಲ್ಲಿ ತಿಳ್ಕೊಬೋದು. ಸೊ ನೀವಿಲ್ಲಿ ನೋಡ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಅಸೆಂಬ್ಲಿಯಿಂದ ಕೂಡ ಇದು ಮಾನ್ಯತೆ ಪಡೆದಿರುವಂಥದ್ದು, ಯುನೆಸ್ಕೋಯಿಂದ ಕೂಡ ಒಂದು ಮಾನ್ಯತೆ ಪಡೆದು ಇದು ಪ್ಲೇಸ್ ಕೂಡ ರೆಕಗ್ನೈಸ್ ಆಗಿರುವಂಥದ್ದು. ಆವಾಗ ಇಲ್ಲಿ ಫಂಕ್ಷನ್ಸ್ ಕೂಡ ನಡೆಯುವಂಥದ್ದು, ಮೆಡಿಟೇಷನ್ಸ್ ಮತ್ತು ವಿವಿಧ ದೇಶಗಳಿಂದ ಪ್ರವಾಸಿಗರು ಬಂದಾಗ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಸೊ ನೀವು ಆನ್ ದ ವೇ ಹೋಗ್ತಿದ್ದಾಗ ನಿಮಗೆ ಕೆಲವೊಂದು ಪ್ಲೇಸಸ್ ಕೂಡ ಇದೆ, ಅಂದರೆ ಆರ್ಟ್ ಸೆಂಟರು ಮತ್ತು ಲೈಬ್ರರಿ ಮತ್ತು ಮೆಡಿಟೇಷನ್ ಎಲ್ಲ ಇದೆ. ಅದು ಮುಂದೆ ನೋಡ್ಬೋಣ ಬನ್ನಿ. ಸೊ ಆಗಲೇ ಹೇಳಿದಾಗೆ ಕಲಾ ಕೇಂದ್ರ ವಿಜುವಲ್ ಆರ್ಟ್ ಸೆಂಟರ್ ಅಂತ ಇರುತ್ತೆ. ಇಲ್ಲಿ ವಿಜುವಲ್ ರೂಮ್ಸು ಮತ್ತು ಲೈಬ್ರರಿ ಮತ್ತು ಕೆಲವೊಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರುವಂಥ ರೂಮ್ಗಳು ಕೂಡ ಇಲ್ಲಿ ಇರುವಂಥದ್ದು. ಅಂದರೆ ಯಾವುದಕ್ಕೂ ಪೇ ಮಾಡುವಂಥದ್ದು ಏನಿರಲ್ಲ, ಎಲ್ಲದಕ್ಕೂ ಫ್ರೀ ಎಂಟ್ರಿ ಇರುತ್ತೆ. ನೀವಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಅಲ್ಲಿನ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ನ ನೀವಲ್ಲಿ ಎಂಜಾಯ್ ಮಾಡುವಂಥದ್ದು. ಸೊ ಇಂಡಿಯನ್ ಸ್ಪೇಸ್ ಅಂತ ಇದೊಂದು ಎಕ್ಸ್ಟ್ರಾ ರೂಮ್ ಮಾಡಿರುವಂಥದ್ದು. ಅಲ್ಲಿ ಕೂಡ ನಿಮಗೆ ನಮ್ಮ ಇಂಡಿಯನ್ ಸ್ಪೇಸ್ ಅವರು ಏನಾದರೂ ಮಾಡಿರುವಂಥ ಸಾಧನೆಗಳನ್ನು ಇಲ್ಲಿ ವಿಜುವಲೈಸ್ ಮಾಡಿಸ್ಕೊಳ್ಳೋವಂಥದ್ದು. ಇದಕ್ಕೆ ಸ್ಪೆಷಲ್ ಎಂಟ್ರಿ ಇರುತ್ತೆ. ಅಂದರೆ ನೀವು ಏನೇ ಎಂಟ್ರಿ ಆಗಬೇಕಂತಂದರೆ ನೀವು ಆನ್ಲೈನ್ ಎಂಟ್ರಿ ಮಾಡ್ಕೊಂಬರ್ಬೇಕು. ಅದಕ್ಕೆ ಮುಂಚಿತವಾಗಿ ಆನ್ಲೈನ್ ಎಂಟ್ರಿ ಇದ್ದರೆ ಮಾತ್ರ ನೀವು ಇಲ್ಲಿ ಒಳಗಡೆ ಬಿಡುವಂಥದ್ದು. ಸೊ ಇಂಡಿಯನ್ ಸ್ಪೇಸ್ ನೋಡಿದ ತಕ್ಷಣ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಒಂದು ಮೆಡಿಟೇಷನ್ ಸೆಂಟರ್, ಇದೇ ಮೇಯ್ನ್ ಅಟ್ರಾಕ್ಷನ್ ಆಫ್ ದ ಮಾತೃ ಮಂದಿರ್ ಅಂತ ಹೇಳ್ಬೋದು. ಅಂದರೆ ನೀವು ಆ ಗ್ಲೋಬ್ಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಶ್ರೀ ಅರಬಿಂದೋ ಮತ್ತು ಅವರ ತಾಯಿಯ ಚಿತ್ರವನ್ನು ಇಲ್ಲಿಟ್ಟು ಅಲ್ಲಿ ಮೆಡಿಟೇಷನ್ ಮಾಡುವಂಥದ್ದು ಮತ್ತು ಕಲಾಕೃತಿಗಳು, ಅಂದರೆ ಆರ್ಟ್ ಆಫ್ ಗ್ಯಾಲರಿ ಅಂತ ಹೇಳ್ಬೋದು. ಅಲ್ಲಿ ನಿಮಗೆ ಸ್ಪೆಷಲ್ ಪೇಂಟಿಂಗ್ಸ್, ಬೇರೆ ಬೇರೆ ದೇಶದಿಂದ ಮಾಡಿರುವಂಥ ಸ್ಪೆಷಲ್ ಪೇಂಟಿಂಗ್ಸ್ ಮತ್ತು ಇನೋವೇಷನ್ಸ್ ಇಲ್ಲಿ ನೀವು ಕಾಣ್ಬೋದು. ಈ ಮೆಡಿಟೇಷನ್ ಸೆಂಟರ್ನಲ್ಲಿ ಬಹಳಷ್ಟು ಮೆಡಿಟೇಷನ್ಸ್ ಇಲ್ಲಿ ಹೋಗುವಂಥದ್ದು. ಅಂದರೆ ಆರೋವಿಲ್ಲೆ ಅನ್ನೋ ಏನು ವಿಲೇಜ್ ಇದೆ ಅಲ್ಲಿ ವಿವಿಧ ದೇಶಗಳಿಂದ 48 ಕಂಟ್ರೀಸಲ್ಲಿ ಇರುವಂಥ ಜನರು ಇಲ್ಲಿ ವಾಸ ಮಾಡ್ತಾ ಇರುವಂಥದ್ದು. ಸೊ ಅವರು ರೆಗ್ಯುಲರ್ ಆಗಿ ಇಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಬಂದು ಮೆಡಿಟೇಷನ್ ಮಾಡುವಂಥದ್ದು. ಮೆಡಿಟೇಷನ್ ಸೆಂಟರ್ ಮತ್ತು ಆರ್ಟ್ ಆಫ್ ಗ್ಯಾಲರಿ ನೋಡಿದ ತಕ್ಷಣ ನೆಕ್ಸ್ಟ್ ನೀವು ಮಾತೃ ಮಂದಿರ್ ಕಡೆ ಹೊರಡುವಂಥದ್ದು. ಅಂದರೆ ಅದೇನು ಗ್ಲೋಬ್ ಇದೆಯೋ ಅಲ್ಲಿಗೆ ನಿಮ್ಮ ಪಯಣ ಕಂಟಿನ್ಯೂ ಮಾಡುವಂಥದ್ದು. ಅಲ್ಲಿ ನೀವು ಮಧ್ಯದಲ್ಲಿ ಅಲ್ಲಿ ನೀವು ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಪಾಸಸ್. ಈ ಪಾಸಸ್ ತೊಗೊಂಡು ಹೋಗಬೇಕು. ಅಲ್ಲಿ ಫ್ರೀ ಪಾಸಸ್ ಆಗಿರುತ್ತೆ. ಆ ಪಾಸಸ್ ನೀವು ತೊಗೊಂಡೋದ್ರೆ ಅಲ್ಲಿ ಎಂಟ್ರಿ ಪಾಸ್ ಥರದ್ದು ಕಾರ್ಯವನ್ನು ರೂಪಿಸುತ್ತೆ. ಅದು ಆ ಪಾಸಸ್ ತೊಗೊಂಡು ಅಲ್ಲಿ ಒಬ್ಬರು ಸೆಕ್ಯೂರಿಟಿಯಲ್ಲಿ ಕೊಟ್ಟರೆ ಈ ಪ್ಲೇಸ್ಗೆ ನಿಮಗೆ ಎಂಟ್ರಿ ಕೊಡುವಂಥದ್ದು. ಸೊ ಇದೇ ನೋಡಿ ನಿಮಗೆ ದ ಮಾತೃ ಮಂದಿರ್
ಗ್ಲೋಬ್, ದ ಗೋಲ್ಡನ್ ಗ್ಲೋಬ್ ಅಂತ ಏನಿದೆಯೋ ದ ಮೇನ್ ಅಟ್ರಾಕ್ಷನ್ ಆಫ್ ಪಾಂಡಿಚೇರಿ ಆ್ಯಂಡ್ ಒನ್ ಆಫ್ ದ ಮೇನ್ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನೀವು ಪಾಂಡಿಚೇರಿ ಅಂತ ಗೂಗಲಲ್ಲಿ ನೋಡಿದ್ರೆ ಈ ಗ್ಲೋಬ್ ನೋಡೋದನ್ನ ಮಿಸ್ ಮಾಡಲ್ಲ. ಸೊ ಈ ಗ್ಲೋಬೇ ಪಾಂಡಿಚೇರಿಯ ಒನ್ ಆಫ್ ದ ಅಟ್ರಾಕ್ಷನ್. ಮತ್ತೊಂದು ಮೇಯ್ನ್ ವಿಷಯ ಏನಪ್ಪ ಅಂತಂದರೆ, ನೀವು ಇಲ್ಲಿ ಡೈರೆಕ್ಟಾಗಿ ಎಂಟ್ರಿ ಕೊಡೋಕ್ಕಾಗೋದಿಲ್ಲ. ನೀವೇನೇ ಎಂಟ್ರಿ ಕೊಡಬೇಕು ಅಂತಂದರೆ ಮುಂಚಿತವಾಗಿ, ಅಂದರೆ 1 ವೀಕ್ ಬಿಫೋರ್ ಅಥವಾ 15 ಡೇಸ್ ಬಿಫೋರ್ ಆನ್ಲೈನ್ ಮುಖಾಂತರ ನೀವಿಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು ಮತ್ತು ಅಲ್ಲಿ ಒಳಗಡೆ ಎಂಟ್ರಿಯನ್ನು ತಗೊಳ್ಳುವಂಥದ್ದು. ಸೊ ಆನ್ಲೈನಲ್ಲೇ ನೀವು ಆ ಎಂಟ್ರಿಯನ್ನು ಪಡೆದುಕೊಂಡು ಅದರೊಳಗಡೆ ಬರುವಂಥದ್ದು. ಸೊ ನೀವೇನಾದರೂ ಈ ಮಾತ್ರಿ ಮಂದಿರಿಗೆ ಬರಬೇಕು ಅಂತಂದರೆ ಮುಂಚಿತವಾಗಿ ಆನ್ಲೈನಲ್ಲಿ ಎಂಟ್ರಿ ಪಾಸಸನ್ನು ತಗೊಂಡು ಬರುವಂಥದ್ದು. ಬಟ್ ನೀವೇನಾದ್ರು ಡೈರೆಕ್ಟಾಗಿ ನೀವು ಪಾಂಡಿಚೇರಿಗೆ ಬಂದು ಈ ಪ್ಲೇಸಸ್ ನೋಡಬೇಕಂದ್ರೆ ಇದೇ ನಿಮಗೆ ಲಾಸ್ಟ್ ವ್ಯೂವಿಂಗ್ ಪಾಯಿಂಟ್. ಇಲ್ಲಿಂದ ನೀವು ವ್ಯೂವಿಂಗ್ ಮಾಡಬೇಕು ಮತ್ತು ಔಟ್ಸೈಡಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ಸ್ ಏನಾದ್ರು ತಗೊಂಡು ಬರುವಂಥದ್ದು ಅಷ್ಟೇ. ಬಟ್ ಮಾತ್ರಿ ಮಂದಿರ್ ಆ ಗ್ಲೋಬ್ ಒಳಗಡೆ ಏನಿದೆ ಅನ್ನೋದನ್ನ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಇಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೇ ಇರೋ ಸೊ ನೀವೇನಾದರೂ ನೆಕ್ಸ್ಟ್ ಪಾಂಡಿಚೇರಿಗೆ ಬಂದರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡದೇ ನೋಡ್ಕೊಳ್ಳಿ. ಅದರಲ್ಲೂ ನೀವೇನಾದ್ರು ಪ್ಲ್ಯಾನ್ ಟ್ರಿಪ್ ಆಗಿದ್ದರೆ ಅಥವಾ ಪಾಂಡಿಚೇರಿಗೆ ನೀವು ಹೋಗಬೇಕು ಅಂತ ನೀವೇನಾದ್ರು ಒಂದು 15 ಡೇಸ್ ಮುಂಚಿತವಾಗಿ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಬುಕ್ಕಿಂಗ್ಸ್ನ ಮಾಡ್ಕೊಳ್ಳಿ. ಅದರೊಳಗಡೆ ಆರೋವಿಲೆಯಲ್ಲಿರುವಂಥ ಒಂದು ಮಾತ್ರಿ ಮಂದಿರ ಒಳಗಡೆ ಒಂದು ಸ್ಪಿರಿಚುವಲ್ ಯೋಗ ಸೆಂಟರ್ ಅಥವಾ ಒಂದು ಪೀಸ್ಫುಲ್ ಪ್ಲೇಸ್ನ ನೀವು ಫೀಲ್ ಮಾಡೋದು ಮತ್ತು ಒಂದು ನೋಡ್ಕೊಂಡು ಬರೋದನ್ನ ಮಿಸ್ ಮಾಡ್ಕೋಬೇಡಿ. ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.